ಚಾಯ್ಸ್ ಒನ್. ಚಾಯ್ಸ್ ಒನ್ ಅಂತಂದರೆ ತಾವು ಯಾರು ಈಗ ಸೀಟು ಸಿಕ್ಕಿದೆ, ಉದಾಹರಣೆಗೆ ತಾವು ಒಂದು 100ರಿಂದ 150 200 ಆಪ್ಷನ್ಗಳನ್ನ ಹಾಕಿದ್ದೀರಾ. ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರ್ ಒಳಗಡೆ ಬೇರೆ ಬೇರೆ ಬ್ರಾಂಚಸ್ ಎಲ್ಲ ತಾವು ಆಪ್ಷನ್ಗಳನ್ನ ಹಾಕಿ ಪ್ರಿಯಾರಿಟಿಯನ್ನು ಸೆಟ್ ಮಾಡಿದ್ರಿ. ತಮ್ಮ ಮೀಸಲಾತಿ, ತಮ್ಮ ರ್ಯಾಂಕು ಹಾಗೂ ತಮ್ಮ ಆಪ್ಷನ್ಗಳ ಪ್ರಿಯಾರಿಟಿ ಆಧರಿಸಿ ನಾವು ಸೀಟನ್ನು ಹಂಚಿಕೆಯನ್ನು ಮಾಡಿದ್ದೀವಿ. ಈಗ ನಿಮಗೆ ಸಿಕ್ಕಿರುವಂತಹ ಸೀಟು ಅಂದರೆ ನಿಮ್ಮ ಕನಸೇನೆ, ಉದಾಹರಣೆಗೆ ಒಂದು ಯಾವುದೋ ಪ್ರತಿಷ್ಠಿತ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸನ್ನೇ ಮಾಡಬೇಕು ಅನ್ನುವಂಥದ್ದು ತಮ್ಮ ಆಸೆ ಇತ್ತು. ಈಗ ನಿಮಗೆ ಅದೇ ಕೋರ್ಸು ಸಿಕ್ಕಿದೆ. ನಿಮ್ಮದು ಎರಡನೇ ತಾಟೇ ಇಲ್ಲ, ಭಾಳ ಸ್ಪಷ್ಟ ನಿಮ್ಮ ಗುರಿ ಇದೆ. ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಆಗಿಬಿಡಬೇಕು. ತಕ್ಷಣ ನೀವು ಚಾಯ್ಸ್ ಒನ್ ಕ್ಲಿಕ್ ಮಾಡಬೇಕು. ಅಂದರೆ ಏನು ಚಾಯ್ಸ್ ಒನ್ ಅಂದರೆ, ಈಗ ನನಗೆ ಸಿಕ್ಕಿರುವಂತಹ ಸೀಟು ನನಗೆ ತೃಪ್ತಿಕರವಾಗಿದೆ, ನಾನು ಫರ್ದರ್ ಯಾವುದೇ ರೌಂಡಲ್ಲಿ ನಾನು ಭಾಗವಹಿಸಲ್ಲ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವ್ರಿಗಿರುವಂಥದ್ದು ಚಾಯ್ಸ್ ಒನ್. ಏನಪ್ಪ ಚಾಯ್ಸ್ ಒನ್ ಕ್ಲಿಕ್ ಮಾಡಿದ ಮೇಲೆ ಏನೇನು ಪ್ರೊಸೀಜರು ನೋಡಿ. ನಾನೀಗಾಗಲೇ ಹೇಳ್ದಂಗೆ, ಉದಾಹರಣೆಗೆ ನಿಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜು BMC ತಮ್ಮದೆಲ್ಲರದೂ ಕನಸಾಗಿರುತ್ತೆ. ಮೆಡಿಕಲ್ ಆಸ್ಪಿರೆಂಟ್ಸಿಗೆ ಫಸ್ಟ್ ಪ್ರಿಯಾರಿಟಿ ಬಹುತೇಕ ಹಾಕಿರ್ತೀರ. ನಿಮಗೆ BMC ಸಿಕ್ಬಿಟ್ಟಿದೆ ಕಾಲೇಜು. ನೆಕ್ಸ್ಟ್ ಏನು ಮಾಡಬೇಕು, ನೀವು ಚಾಯ್ಸ್ ಒನ್ ಹಾಕಬೇಕು. ಅಂದರೆ ನನಗೆ ಸಿಕ್ಕಿರುವಂಥ ಕಾಲೇಜು ತೃಪ್ತಿ ಕೊಟ್ಟಿದೆ, ನಾನು ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ತೀನಿ. ಚಾಯ್ಸ್ ಒನ್ ಹಾಕ್ತಿದ್ದಂಗೆ ತಮಗೆ ಆ ಕಾಲೇಜು ನಿಗದಿಪಡಿಸಿರುವಂಥ, ಸರ್ಕಾರ ನಿಗದಿಪಡಿಸಿರುವಂತಹ ಫೀಸನ್ನು ತಾವು ಪೇ ಮಾಡಬೇಕಾಗುತ್ತೆ. ಚಲನ್ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲ ಕೆಲವರು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತಂದ್ರೂ, ಸಣ್ಣ ಅಮೌಂಟ್ ಎಲ್ಲ ಇದ್ದು ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಮಾಡ್ತೀರಾ ಅಂತಂದ್ರೂ ಸಹ ಅವಕಾಶಗಳಿದ್ದಾವೆ. ಇಲ್ಲ ನಾನು ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂತೇಳಿದರೆ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಆಯಾಯ ಕಾಲೇಜಿಗೆ ಏನೇನು ಕೋರ್ಸ್ ಫೀಸು ಸರ್ಕಾರ ಫಿಕ್ಸ್ ಮಾಡಿದೆ ಆ ಚಲನ್ ಬರುತ್ತೆ. ತಾವು ಹೋಗಿ ಬ್ಯಾಂಕಿಗೆ ಹೋಗಿ ಹಣ ಕಟ್ತೀರಾ. ಕಟ್ಟಿದ ನಂತರ ಅದು ನಮ್ಮದು ಮತ್ತು ಬ್ಯಾಂಕಿನ ಇಂಟಿಗ್ರೇಷನ್ ಇದೆ. ನೆಕ್ಸ್ಟು ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಒಂದು ಸಣ್ಣ ಬದಲಾವಣೆ ಮಾಡಿದ್ವಿ. ಕಳೆದ ವರ್ಷ ಏನಾಗ್ತಿತ್ತು, ತುಂಬ ಈ ಹಿಂದೆ ಭಾಗವಹಿಸಿರೋರು ಮತ್ತು ಇದರಲ್ಲಿ ಸ್ವಲ್ಪ ನಾಲೆಡ್ಜ್ ಇರುವಂಥವರಿಗೆ ತಮಗೆ ಗೊತ್ತಿದೆ. ಚಾಯ್ಸ್ ಒನ್ ಆಗ್ತಿದ್ದಂಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ರಿ, ದುಡ್ಡು ಕಟ್ತಿದ್ದಂಗೆ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿತ್ತು, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿತ್ತು. ಅಡ್ಮಿಷನ್ ಆರ್ಡರಲ್ಲಿ ನಿಮಗೆ ಗೊತ್ತಾ ಇಂಥ ಕಾಲೇಜು ಇಂಥ ಅಡ್ಮಿಷನ್ ಆರ್ಡರ್, ಅದು ಅಡ್ಮಿಷನ್ ಆರ್ಡರ್ ತಗೊಂಡು ನೀವು ಕಾಲೇಜಿಗೆ ಹೋದರೆ ಮುಗೀತು, ಅಂದರೆ ನೀವು ಅಡ್ಮಿಷನ್ ಆದಂಗೆ ಆಗ್ತಿತ್ತು. ಬಟ್ ನಾವು ಈ ಸರಿ ಸಣ್ಣ ಬದಲಾವಣೆ ಮಾಡಿದ್ದೀವಿ. ನೀವು ಚಾಯ್ಸ್ ಒನ್ ಹಾಕಿ ಹಣ ಕಟ್ತಿದ್ದಂಗೆ ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್, ನಿಮಗೆ ಇಂಥ ಕಾಲೇಜಿನಲ್ಲಿ ಇಂಥ ಸೀಟು ಖಾತ್ರಿ ಆಗಿದೆ ಅನ್ನುವಂತಹ ಒಂದು ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಆ ಸ್ಲಿಪ್ಪಲ್ಲಿ ನೀವು ಇಂತಿಂಥ ಕೆಳಕಂಡಂಥ ದಾಖಲೆಗಳನ್ನ ತಗೊಂಡು ಕಾಲೇಜಿಗೆ ಹೋಗಬೇಕು ಅಂತನ್ನುವಂತಹ ವಿವರ ಸಹ ಇರುತ್ತೆ. ತಾವು ಆ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ನಿಮಗೆ ಅಲರ್ಟ್ ಆಗಿರುವಂತಹ ಕಾಲೇಜಿಗೆ ತಾವು ಹೋದರೆ, ಕಾಲೇಜಲ್ಲಿ ಸಿಸ್ಟಮ್ ಮುಂದ್ಗಡೆ ನಿಮಗೆ ಕೂರಿಸಿ ನಿಮ್ಮದೊಂದು ಫೋಟೋ ತಗೊಳ್ತಾರೆ. ನೀವು ಅಪ್ಲಿಕೇಶನ್ ಹಾಕಿರುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಫೋಟೋ, ನಿಮ್ಮದು ರಿಯಲ್ ಫೋಟೋ ಎರಡನ್ನೂ ಮ್ಯಾಚ್ ಮಾಡ್ತಿದ್ದಂಗೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಅಲ್ಲಿ ಯಾರು ಅಡ್ಮಿಷನ್ ಕಾಲೇಜ್ ಇದೆ ಅವರಿಗೊಂದು OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದರೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ಜೊತೆಗೆ ನೀವು ತೆಗೆದುಕೊಂಡು ಹೋಗಿರುವಂಥ ಎಲ್ಲ ಮೂಲ ದಾಖಲೆಗಳನ್ನ ಅವರಿಗೆ ತೋರಿಸ್ಬೇಕು. ಭಾಳ ಇಂಪಾರ್ಟೆಂಟ್ ಇದೆ. ಉದಾಹರಣೆಗೆ ನೀವು ಕನ್ನಡ ಮೀಡಿಯಮನ್ನು ಕ್ಲೈಮ್ ಮಾಡಿದ್ದೀರಾ, ಈಗಾಗಲೇ ಕಾಲೇಜಲ್ಲಿ ವೆರಿಫೈ ಮಾಡಿದ್ದೀರಾ, ನಾವು KE ಅವರು ಮೂಲ ದಾಖಲೆಗಳನ್ನೇನು ನೋಡಿಲ್ಲ. ಈಗ ನೀವು ಕನ್ನಡ ಮೀಡಿಯಮ್ಮು ಅಥವಾ ರೂರಲಲ್ಲಿ ಯಾವುದು ರಿಸರ್ವೇಷನಲ್ಲಿ ನಿಮಗೆ ಸೀಟ್ ಸಿಕ್ಕಿರ್ಬೋದು, ಆ ಮೂಲ ದಾಖಲೆಯ ಮೂಲ ಪ್ರತಿಯನ್ನು ತಾವು ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕಾಲೇಜವರು ಅದನ್ನು ನೋಡ್ತಾರೆ. ಕನ್ಫರ್ಮೇಷನ್ ಆದಮೇಲೆ ಅವರಿಗೆ ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ವಿದ್ಯಾರ್ಥಿ ನೀವು ಅವರೇನೇ ಇದ್ದೀರಾ ಅನ್ನುವಂಥದ್ದಾದಮೇಲೆ ಅವರು ಅಲ್ಲಿ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ, ಕಾಲೇಜಿನ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅಲ್ಲಿಗೆ ನಿಮಗೊಂದು ಪ್ರತಿಯನ್ನು ಕೊಡ್ತಾರೆ. ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪೂರ್ಣ ಆಗುತ್ತೆ. ನೀವು ನಿಮ್ಮ ಲಾಗಿನ್ನಲ್ಲಿ ಹೋಗಿ ಅಡ್ಮಿಷನ್ ಕನ್ಫರ್ಮೇಷನ್ ಮಾಡೋದು ಬೇಕಾಗಿಲ್ಲ, ಕಾಲೇಜವರು ತಮ್ಮ ಲಾಗಿನ್ನಲ್ಲಿ ಹೋಗಿ ಅಡ್ಮಿಷನ್ ಕನ್ಫರ್ಮೇಷನ್ ಮಾಡೋದು ಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ನೀವು ಇಂಥ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತ ಅನ್ನುವಂಥದ್ದು ಅಪ್ಡೇಟ್ ನಮ್ಮಲ್ಲಿ ಆಗುತ್ತೆ.
ಅಂದರೆ ಅಲ್ಲಿಗೆ ಚಾಯ್ಸ್ 1 ಹಾಕಿರೋ ವಿದ್ಯಾರ್ಥಿಗಳದ್ದು ಪ್ರಕ್ರಿಯೆ ಮುಗೀತು. ಮತ್ತೊಮ್ಮೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಚಾಯ್ಸ್ 1 ಹಾಕ್ತಿದ್ದಂಗೆ ನಿಮ್ದು ಅಡ್ಮಿಷನ್ ಕನ್ಫರ್ಮೇಷನ್ ಅಲ್ಲ. ಚಾಯ್ಸ್ 1 ಹಾಕಬೇಕು, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಹಣ ಕಟ್ಟಬೇಕು ಬ್ಯಾಂಕಲ್ಲಿ, ಆಮೇಲೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ತಾವು ಕಾಲೇಜಿಗೆ ಹೋಗಬೇಕು. ಕಾಲೇಜಲ್ಲಿ ತಾವು ಫೋಟೋ ತೆಗೆದು ನಿಮ್ಮ OTP ಕೊಟ್ಟು ಅಡ್ಮಿಷನ್ ಆರ್ಡ್ರನ್ನ ತಗೊಂಡ ಮೇಲೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ.